ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಗ್ರಾಮದ ನಮ್ಮ ಹಿರಾಜ್ ಶುಗರ್ಸ್ನ ಅಧ್ಯಕ್ಷರಾದಂಥ ಬಸವರಾಜ್ ಕಲ್ಲಟ್ಟಿ ಅವರಿಗೆ ಶರಣೆಂದು, ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಪಂಚರಿಗೂ ಶರಣೆಂದು, ಅದೇ ರೀತಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ, ಅದೇ ರೀತಿ ನಮ್ಮ ಎಲ್ಲ ಗ್ರಾಮದ ಎಲ್ಲ ಯುವಕರಿಗೂ ಎಲ್ಲರಿಗೂ ಶರಣಾರ್ಥಿಯನ್ನ ಹೇಳ್ತಾ, ಇದು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತೇಳಿ ಸುಮಾರು 10 ವರ್ಷದ ಹಿಂದೆ ನಾವು ಇದನ್ನ ಸ್ಥಾಪನೆಯನ್ನು ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಸಾಕಷ್ಟು ಈಗ ವಿಷಯವನ್ನು ಹೇಳಿದ್ದಾರೆ. ಹೋರಾಟ ಮತ್ತು ನಮ್ಮ ನ್ಯಾಯ ಇದೇ ಒದಗಿಸುವಂತದ ಕೆಲಸವನ್ನ ಇವತ್ತು ನಮ್ಮ ರೈತ ಸಂಘದಿಂದ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ರೈತ ಸಂಘ ಕಟ್ಟೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಮೊದಲು ಕೇಳ್ತಾ ಇದ್ದೀವಿ, ತಾಯಿ ಮಗುನ 1-2 ತಾಸು ಬಿಟ್ಟ ಮೇಲೆ ಮಗು ಎಳ್ಳಲಿಲ್ಲ ಅಂದ್ರೂ ಕೂಡ ಅದನ್ನ ಎಬ್ಬಿಸಿ ಎದೆಗೆ ಹಚ್ಕೊಂಡು ಹಾಲು ಕುಡಿಸುವಂತದ್ದು ನಮ್ಮ ಸಂಪ್ರದಾಯ. ಆದ್ರೆ ಇವತ್ತೇನಾಗಿದೆ ಅಂದ್ರ ತಾಯಿ ಕೂಡ ಮಗು ಹತ್ತಾಗನ ಹಾಲು ಕುಡಿಸುವಂತ ಪರಿಸ್ಥಿತಿ ಇವತ್ತಿನ ಸಮಾಜದಾಗ ಬಂದೈತಿ. ಅದೇ ರೀತಿಯನ್ನ ನಮ್ಮ ರೈತರ ಪರಿಸ್ಥಿತಿನೂ ಆಗಿದೆ. ಇವತ್ತು ಸರ್ಕಾರಗಳು, ನಿಮ್ಮನ್ನ ಬಿಟ್ಟು ಸರ್ಕಾರ ಯಾವತ್ತೂ ನಡೆಯಲ್ಲ. ರೈತರಂದ್ರೆ ಸರ್ಕಾರ. ನೀವು ಮನಸ್ಸು ಮಾಡಿದ್ರೆ ಇವತ್ತ ಯಾವ ಸರ್ಕಾರನ್ನು ಉಳಿಸಬಹುದು, ಕೆಡವಬಹುದು. ಅಂತ ತಾಕತ್ ಇವತ್ತು ನಿಮಗೆ ರೈತ ಸಂಘದ ರೈತರಿಗೆ ಐತಿ. ಯಾಕೈತಪ್ಪ ಅಂತಂದ್ರ, ಜಗತ್ತ ಎಲ್ಲವನ್ನೂ ಬಿಟ್ಟರು ಯಾರೆಲ್ಲರೂ ಕುಂತರು ಕೂಡ ನಡೆಯುವಂತ ಸ್ಥಿತಿ ಐತಿ. ಆದ್ರೆ ರೈತ ಕೂತ ಅಂದ್ರ ಇವ್ರು ಒಪ್ಪತ್ತಿನ ಕೂಳಿಗೂ ಕೂಡ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ರೈತ ಒಂದು ದೊಡ್ಡ ಶಕ್ತಿ. ಇವತ್ತು ಅವನಿಗೆ ಬೆಲೆ ಇಲ್ದಂಗ ಆಗೈತಪ್ಪ ಅಂತಂದ್ರ, ಇವತ್ತು ನಮ್ಮನ್ನೇನ್ ಆಳಾಕತ್ತಾರಲ್ಲ ಈ ರಾಜಕಾರಣಿಗಳ ಒಂದು, ನಾವೆಲ್ಲ ಕೈಗೊಂಬೆಗಳಾಗಿ ಇವತ್ತು ನಾವೆಲ್ಲ ಕೆಲಸ ಮಾಡಾಕತ್ತೇವೆ. ಅವ್ರು ನಮ್ಮನ್ನ ಯಾವ ತರ ಯೂಸ್ ಮಾಡಾಕತ್ತಾರಪ್ಪ ಅಂದ್ರ, ನಾನೇನ್ ನಿಮಗ್ ರಾಜಕಾರಣ ಮಾಡಬೇಡ ಅಂತ ಹೇಳತ್ತಿಲ್ಲ. ದಯಮಾಡಿ ನೀವು ರಾಜಕಾರಣ ಮಾಡ್ರಿ, ಯಾವುದೇ ಪಕ್ಷವನ್ನ ಮಾಡ್ರಿ, ಪಂಗಡವನ್ನ ಮಾಡ್ರಿ, ನಾವ್ ಯಾವ್ದು ಬೇಡ ಅನ್ನಲ್ಲ. ಆದ್ರೆ ಗ್ರಾಮದ ಒಂದು ಅಭಿವೃದ್ಧಿ ಅಂತ ಬಂದಾಗ ದಯಮಾಡಿ ತಾವು ಪಕ್ಷ, ಪಂಗಡ, ಜಾತಿ ಎಲ್ಲವನ್ನೂ ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ನಾವು ರೈತ ಸಂಘದ ಒಂದು ನಾವು ಇವತ್ತು ಒಂದು ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ದೇವೆ, ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದೇವೆ ಅಂತಂದ್ರೆ, ತಮ್ಮ ಗ್ರಾಮದ ಪಂಚರು ತಾವೆಲ್ಲ ಇದು ಯುವಕರೇನು ನಮ್ಮ ರೈತ ಸಂಘಟನೆಗೆ ಸೇರಿದ್ರೆ ತಾವೆಲ್ಲರೂ ಕೂಡಿ ಗ್ರಾಮದ ಒಂದು ಅಭಿವೃದ್ಧಿ ಅಂತ ತಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇವತ್ತು ನಮ್ಮ ಗ್ರಾಮ ಒಂದು ಒಳ್ಳೆ ಗ್ರಾಮ ಆಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಮ್ಮ ಉದ್ದೇಶ ತಾವು ನೋಡಿದಿರಿ, ಹೋರಾಟ ಅಂತಂದ್ರೆ ಬರೀ ಹೋರಾಟ ಆಗಬಾರ್ದು. ದಯಮಾಡಿ ಏನಾಯ್ತಂದ್ರೆ, ನಿಟ್ಟಿನಲ್ಲಿ ಈ ವರ್ಷ ರೈತರ ಪ್ರತಿಭಟನೆ ಸರ್ಕಾರದ ಕಣ್ಣು ತೆರೆಯುವಂತೆ ಮಾಡಿದೆ. ಆದ್ದರಿಂದ ಸರ್ಕಾರ ಕಬ್ಬಿನ ಬಿಲ್ 3,300 ರೂಪಾಯಿ ಘೋಷಣೆ ಮಾಡಿರುವುದು ವಿಷಯ ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ಹಾಗೂ ಹಿರಾಜ್ ಶುಗರ್ ಸಕ್ಕರೆ ಕಾರ್ಖಾನೆಯ ಮಾರ್ಗದರ್ಶಕರಾದ ಶ್ರೀ ಅಣ್ಣಾಸಾಬ್ ಜೊಲ್ಲೆ, ಅಧ್ಯಕ್ಷನಾದ ನಾನು ಹಾಗೂ ಆಡಳಿತ ಮಂಡಳಿ ಕೂಡ ರೈತರ ಸಮಸ್ಯೆಯನ್ನು ಅರಿತು ಹೆಚ್ಚುವರಿಯಾಗಿ 60 ಅಂದರೆ 3,360 ಬಿಲ್ಲನ್ನು ಘೋಷಣೆ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ 3,260 ಬಿಲ್ಲನ್ನು ನವೆಂಬರ್ 30ರವರೆಗೆ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ರೈತರ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಧ್ಯೇಯವಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಗ್ರಾಮದಲ್ಲಿ ಬಂದು ಸಂಘಟನೆಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಇನ್ನೂ ಇದೇ ತರ ನಿಮ್ಮ ಗ್ರಾಮದಲ್ಲಿ ನಮಗ ಸಪೋರ್ಟ್ ಮಾಡಬೇಕು. ಇನ್ನೂ ಉನ್ನತ ಮಟ್ಟಿಗೆ ನಮ್ಮದ ಸಂಘಟನೆ ಬೆಳಿಬೇಕು. ಇನ್ನೂ ಹಳ್ಳಿಗಳಲ್ಲಿ ಸಹಿತ ನೀವು ನಮ್ಮ ಸಂಘಟನೆ ಬಗ್ಗೆ ಹೇಳಿ ನಮ್ಮ ರೈತರನ್ನ ಬಲಪಡಿಸಬೇಕು, ಶಕ್ತಿ ಬಲಪಡಿಸಬೇಕು. ಈಗ ಹಿರಾಜ್ ಶುಗರ್ ಫ್ಯಾಕ್ಟರಿಯಲ್ಲಿ 3,000
₹360 ಕೊಡತಾರ. ಇದೇ ತರ ಎಲ್ಲಾ ಫ್ಯಾಕ್ಟರಿಗಳಲ್ಲಿ ಎಲ್ಲಾ ರೈತರಿಗೆ ಸಿಗ್ಬೇಕಂತ ನಂದ ಇದನ್ನ ಹಠ ಇದೆ. ಅದಕ್ಕಾಗಿ ಎಲ್ಲಾ ತಾಲೂಕದಲ್ಲಿ ಇದು ಗೊತ್ತಾಗಬೇಕು. ₹3,360 ಕೊಡ್ತಾ ಇದಾರ. ಎಲ್ಲಾ ಫ್ಯಾಕ್ಟರಿ ಕೊಡಬೇಕು. ಎಲ್ಲಾ ರೈತರು ಸುಖವಾಗಿರ್ಬೇಕು. ಇನ್ನೂ ನಮ್ಮ ಹೋರಾಟ ಹಿಂಗೆ ಮಾಡ್ಕೋತ ಹೋಗೋಣ. ಈಗ ಬಂದು ನಮಗ ಎಲ್ಲಾ ಸಹಕಾರ ಮಾಡಿದ್ಕ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಮರಳಿ ಉಪಕಾರ ಮಾಡ್ತಾನೆ ಅನ್ನೋದು ನಮ್ಮ ತಲೆಯಲ್ಲಿ ಇರಲೇಬಾರ್ದು. ನಾವು ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಅದು ಪ್ರತ್ಯುತ್ತರವಾಗಿ ಇವತ್ತಿಲ್ಲ ನಾಳೆ ನಮ್ಗೆ ನಮ್ಮ ಈ ಪೀಳಿಗೆಗೆ ಮುಂದಿನ ಪೀಳಿಗೆಗೋಸ್ಕರ ಅದು ಬಂದೇ ಬರುತ್ತದೆ. ತಾವೆಲ್ಲ ನೋಡಿರಬಹುದು, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅನೇಕ ರೀತಿಯ ಸಮಸ್ಯೆ ಅನುಭವಿಸಿದ್ದಾರೆ. ಏನಂದ್ರೆ ಏನಾದ್ರೂ ಇನ್ಕಮ್ ಕಾಸ್ಟ್ ತೆಗಿಲಿಕ್ಕೆ ಹೋಗ್ಬೇಕಾದ್ರೆ ಯಾರನ್ನಾದ್ರೂ ಜೊತೆಯಲ್ಲಿ ಊರಾಗಿನ ಹಿರಿಯರನ್ನು ಕರ್ಕೊಂಡು ಹೋಗ್ಬೇಕು ಪ್ರಸಂಗ ಬರ್ತಾ ಇತ್ತು. ಅವರು ಮೊದಲು ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋದಾಗ ಅವನು 2 ದಿವಸ ತಗೊಳ್ತಿದ್ದ. ನಂತರ ಸರ್ಕಲ್ ಆಫೀಸ್ ಹೋಗ್ಬಿಟ್ಟು ಅಪ್ರೂವಲ್ ತಗೋಬೇಕು. ಆಮೇಲೆ ತಹಸೀಲ್ದಾರ್ ಹತ್ರ ನಾವು ಒಂದು ಪರವಾನಗಿ ತಗೋಬೇಕಾದ್ರೆ ಸುಮಾರು ನಾವು ಶಾಲೆಗೆ ಹೋಗ್ಬೇಕಾದ್ರೆ ಇನ್ಕಮ್ ಕಾಸ್ಟ್ ತಗೊಳ್ಳಿಕ್ಕೆ 1 ವಾರ ಹಿಡಿದಿತ್ತು. ಆದ್ರೆ ಇವತ್ತ ಜನಾಂಗ ಬದಲಾಗಿದೆ. ಇದಕ್ಕೆ ಕಾರಣ ಏನು? ನಮ್ಮ ಸಂಘಟನೆಗಳು ಹೋರಾಟ. ಏನಾದ್ರೂ ಸಮಸ್ಯೆ ಬಂದಲ್ಲಿ ನಾವು ರೈತ ಸಂಘದವ್ರಪ್ಪ ಅಂತ ನೀವು ಒಂದು ಮಾತನ್ನ ಹೇಳಿದ್ರೆ ಸರಿ ಅಂತ ಬಗ್ಗೆ ಇವತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇದ್ದಾವ. ಇವತ್ತು ನಾವು ಈ ಒಂದು ಸಂಘಟನೆ ಮುಖಾಂತರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಘಟಕದ ಕಾರ್ಯದ ಎಲ್ಲ ನಮ್ಮ ಕಾರ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರ ಸಂಖ್ಯೆಗಳನ್ನ ನಮೂನೆ ಮಾಡಿ ಒಂದು ಬೋರ್ಡ್ ಅಲ್ಲಿ ಹಚ್ತಾ ಇದ್ದೀವಿ. ನಮ್ಮ ಈ ಗ್ರಾಮದವರು ಅಷ್ಟೇ ಅಲ್ಲ, ನಮ್ಮ ಬೇರೆ ಗ್ರಾಮದ ಯಾರಾದ್ರೂ ಸಮಸ್ಯೆ ಬಂದಲ್ಲಿ ನೀವು ನಮಗೊಂದು ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಅದನ್ನ ನಾವು ಬಗೆಹರಿಸಿ ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ಬಗೆಹರಿಸಿ 100% ಬಗೆಹರಿಸಿ ಕೊಡ್ತೇವೆ.